ನಿಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾ ಡೊಳ್ಳು ಅದರ ನಿರ್ಮಾಪಕರಾದಂತ ಪವನ್ ಒಡೆಯರವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 10ರ ವಿನ್ನರ್ ಕಾರ್ತಿಕ್ ಇದ್ದಾರೆ, ನಿಮ್ಮ ಸಿನಿಮಾದ ನಾಯಕರು. ಅವ್ರ ಜೊತೆ ಮಾತಾಡಿ. ಬಾಸ್. ಹಾಯ್ ಕಾರ್ತಿಕ್. ಸರ್ ನಮಸ್ತೆ ಬಾಸ್. ಕಂಗ್ರಾಚುಲೇಷನ್ಸ್ ಕಾರ್ತಿಕ್. ಸರ್ ಥ್ಯಾಂಕ್ ಯು. ಕೋಟ್ಯಾಂತರ ಜನರದ ಕಂಗ್ರಾಚುಲೇಷನ್ಸ್, ವಿಶಸ್, ವೋಟ್ಸ್ ಆಲ್ರೆಡಿ ಇದೆ ನಿಮ್ ಮೇಲೆ. ಆಲ್ವೇಸ್ ಹೇಳ್ತಾ ಇದೆ ಅಲ್ಲ, ಲೈಕ್ ನಿಮ್ಮ ಹಾರ್ಡ್ ವರ್ಕಿಗೆ ಮತ್ತೆ ನಿಮ್ಮ ಪ್ಯಾಷನ್ಗೆ ಮತ್ತೆ ಇದು ಸಿಕ್ಕಿರೋದು ಇದು ಇನ್ನು ಫಸ್ಟ್ ಸ್ಟೆಪ್ ಅಂತ ನಾನು ಭಾವಿಸ್ತೀನಿ. ಸರ್ ಎಸ್ ಹಂಗೇನಿಲ್ಲ ಸರ್. ಫಸ್ಟ್ ಸ್ಟೆಪ್ ಸರ್ ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಸರ್ ಡೊಳ್ಳು. ಒಂದು ನ್ಯಾಷನಲ್ ಅವಾರ್ಡ್ ಬರೋಂಥ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡಕ್ ಅವಕಾಶ ಕೊಟ್ಟಿದ್ದು ಒಬ್ಬ ಫ್ರೆಶರ್ ಆಗಿನು ನೀವಂತ ಸ್ಟಾರ್ ಡೈರೆಕ್ಟರ್ ಆಗಿ ನನಗೆ ಅವಕಾಶ ಕೊಟ್ಟಿದ್ದು ಸರ್. ಅವಕಾಶ ಕೊಡ್ತೀವಿ, ಬಟ್ ಏನು ಅಂತಂದ್ರೆ ಅವಕಾಶ ಕೊಟ್ಟಿದ್ದನ್ನ ಕೆಲವರು ಮಾತ್ರ ತುಂಬಾ ಶ್ರಮ ವಹಿಸಿ ಫೋಕಸ್ ಮಾಡಿ ಅದನ್ನ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ. ಸೊ ಯು ಹ್ಯಾವ್ ಟೇಕನ್ ಇಟ್ ಫಾರ್ವರ್ಡ್. ಅದನ್ನ ತುಂಬಾ ಚೆನ್ನಾಗಿ ಆ ಆಪರ್ಚುನಿಟಿನ ಬಳಸ್ಕೊಂಡು ಯು ಹ್ಯಾವ್ ಪ್ರೂವ್ಡ್ ಯುವರ್ ಸೆಲ್ಫ್. ಅದು ಮೇನ್. ಯಾಕಂದ್ರೆ ಡೊಳ್ಕುಂತ ಕುಣಿಯೋದು ಅದೇನ್ ಸಾಮಾನ್ಯ ಎಷ್ಟು ಕಾಲು ಮುರ್ಕೊಂಡಿದ್ಯಾ, ಎಷ್ಟು ಕೈ ಏಟ್ ಮಾಡ್ಕೊಂಡಿದ್ಯಾ ನನಗ್ ಗೊತ್ತು. ಅವೆಲ್ಲ ಫುಟೇಜಸ್ ಇನ್ನು ನೋಡ್ತಾ ಇದ್ರೆ ಮೊನ್ನೆ ನೋಡ್ತಾ ಇದ್ವಿ. ನೋಡಿದ್ರೆ ನಾನು ಅಪೇಕ್ಷ ನೋಡ್ಕೊಂಡು ಅದೇ ಅನ್ಕೋತಾ ಇದ್ವಿ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಪಾಪ ಹುಡುಗರು. ಅಂಡ್ ನಿಜಾಲು ಸಾಗರ್ ಏನು ಫಸ್ಟ್ ಡೇ ನಿಮ್ ಆಫೀಸಲ್ಲಿ ಮೀಟ್ ಮಾಡಿದಾಗ ಏನು ಚಾರ್ಮ್ ಇತ್ತು ಅದೇ ಚಾರ್ಮ್ ಹಂಗೆ ಮೈಂಟೈನ್ ಮಾಡ್ಕೊಂಡು ಥ್ರೂ ಔಟ್ ಲೈಫ್ ಆ ಚಾರ್ಮ್ ಹಂಗೆ ಇರ್ಲಿ. ಅಂಡ್ ಏನು ಕನ್ಸಿದೆ ಕಾರ್ತಿಕ್ದು, ಬಿಕಾಸ್ ಕಾರ್ತಿಕ್ ಇಸ್ ಅ ವೆರಿ ಗುಡ್ ಆಕ್ಟರ್ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಡೊಳ್ಳು ಅನ್ನೋದು ನಮ್ದು ಒಂದು ವೆರಿ ಯುನೀಕ್ ಸಿನಿಮಾ ಮಾಡಿದ್ವಿ. ಆ ಸಿನಿಮಾದಲ್ಲಿ ತುಂಬಾ ಓವರ್ ಔಟ್ ಆಫ್ ದ ರೇಂಜ್ ಹೋಗಿನೂ ಆಕ್ಟ್ ಮಾಡಬಾರ್ದು, ಹಂಗಂತ ತುಂಬಾ ಕಡಿಮೆನೂ ಮಾಡಬಾರ್ದು. ವೆರಿ ಸೆಟಲ್ಡ್ ಆಕ್ಟಿಂಗ್ ಮಾಡ್ಬೇಕು. ಅದನ್ನ ಬಹಳ ಎಫರ್ಟ್ಲೆಸ್ ಆಗಿ ಕಾರ್ತಿಕ್ ಪರ್ಫಾರ್ಮ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದ್ವಿ ನಾವು. ಅಂಡ್ ಇವತ್ತು ಕಾರ್ತಿಕ್ ಅದನ್ನ ನೆಕ್ಸ್ಟ್ ಹಂತಕ್ಕೆ ತಗೊಂಡೋಗಿದ್ದಾರೆ. ತುಂಬಾ ಖುಷಿ ಇದೆ. ಕಾರ್ತಿಕ್ ಆಲ್ ದ ವೆರಿ ಬೆಸ್ಟ್. ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಸಿಗೋಣ ಸರ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಆಗಿದ್ದು ನೀವು ಕೊಟ್ಟಿದ್ದ ಆಪರ್ಚುನಿಟಿಯಿಂದ. ಅಂಡ್ ಆ ಒಂದು ವಾತಾವರಣದಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮ ಫಸ್ಟ್ ಪ್ರೊಡಕ್ಷನ್, ನಿಮ್ಮ ಕನಸಲ್ಲಿ ನಾನು ಒಬ್ಬ ಭಾಗಿಯಾಗಿರೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಸರ್. ನೀವು ಅಷ್ಟು ಕಂಫರ್ಟಬಲ್ ಆಗಿ ಇರೋ ರೀತಿ ನೋಡ್ಕೊಂಡಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡೋಕ್ ಸಾಧ್ಯ ಆಗಿದ್ದು ಸರ್. ಸೊ ಥ್ಯಾಂಕ್ಸ್ ಟು ಯು. ಎಲ್ಲ ಮುಗಿಸಿ ಐ ವಿಶ್ ಯು ಮೋರ್ ಅಂಡ್ ಮೋರ್ ಲಕ್, ಮೋರ್ ಅಂಡ್ ಮೋರ್ ಬೆಸ್ಟ್ ವಿಶಸ್. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಎಲ್ಲ ಮುಗಿಸಿ ಫಸ್ಟ್ ಯು ಎಂಜಾಯ್ ದಿಸ್ ಮೂಮೆಂಟ್ ಅಂಡ್ ಯು ಚೆರಿಶ್ ದಿಸ್ ಮೂಮೆಂಟ್. ಬಿಕಾಸ್ ಇದು ಪದೇ ಅಫ್ಕೋರ್ಸ್ ಬೇರೆ ರೀತಿ ಪದೇ ಲೈಫಲ್ಲಿ ಬರ್ತಾ ಇರ್ಲಿ. ಬಟ್ ಬಿಗ್ ಬಾಸ್ ಅನ್ನೋದು ಮತ್ತೆ ಇನ್ನೊಂದ್ಸತಿ ಇದೊಂದು ಗ್ರೇಟೆಸ್ಟ್ ಇದನ್ನ ಅಚೀವ್ ಮಾಡಿದಿರಾ. ಸೊ ಐ ವಿಶ್ ಯು ಗುಡ್ ಲಕ್. ಅಂಡ್ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಸಿಗೋಣ. ಡೆಫಿನೆಟ್ಲಿ ಸರ್. ಬಂದೇ ಬರ್ತೀನಿ, ನಾನು ಮೀಟ್ ಮಾಡೇ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ದ ಕಾಲ್, ಗಿವಿಂಗ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಟೈಮ್. ಪವನ್ ಸರ್. ಹೇಳಿ ಪವನ್ ಸರ್, ಇನ್ನು ಮತ್ತೊಂದು ಸಿನಿಮಾ ನಿಮ್ಮ ಮತ್ತು ಕಾರ್ತಿಕ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಸಿನಿಮಾ ಬರುತ್ತಾ ಹಾಗಾದ್ರೆ? ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗಿದ್ದಕ್ಕಿಂತ ಮುಂಚೆನೆ ನಾನು ಸಿನಿಮಾ ಮಾಡಿದ್ದೀನಿ ಕಾರ್ತಿಕ್ಗೆ. ಹಂಗಾಗಿ ಸರಿನಾ. ಸೊ ಅದೇನು ಅಂತಂದ್ರೆ ಅವರಲ್ಲಿರೋ ಸ್ಪರ್ಧೆ ಟ್ಯಾಲೆಂಟ್ ನ ಗುರುತಿಸಿ ಮಾಡಿದೀನಿ. ಅಫ್ಕೋರ್ಸ್ ಇವಾಗ ಬಿಗ್ ಬಾಸ್ ವಿನ್ನರ್ ಅಂತಂದ್ರೆ ಒಂದ್ 2.5 ಕೋಟಿಯಷ್ಟು ವೋಟ್ ಗಳಿಸಿದ್ದಾರೆ ಅಂತಂದ್ರೆ ಅಷ್ಟು ಜನರ ಅಭಿಮಾನ ಪ್ರೀತಿ ಗಳಿಸಿದ್ದಾರೆ ಕಾರ್ತಿಕ್. ಡೆಫಿನೆಟ್ಲಿ ಇವಾಗ ಒಂದು ಬೇರೆ ತರದ ಪರ್ಸ್ಪೆಕ್ಟಿವ್, ಬೇರೆ ತರದ ವಿಷನ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಕಾರ್ತಿಕ್ಗೆ. ಸೊ ಇಟ್ ಟೇಕ್ಸ್ ಟೈಮ್. ಅಂಡ್ ಕಾರ್ತಿಕ್ ಕೂಡ ಏನು ಆಸೆ ಇದೆ, ಅವ್ರದ್ದು ಏನ್ ವಿಷನ್ ಅನ್ನೋದು ಕೂಡ, ಯಾಕಂದ್ರೆ ಅದು ಸಿನಿಮಾ ಅನ್ನೋದು ಯಾರೋ ಒಬ್ಬ ನಿರ್ಧಾರದಿಂದ ಆಗದಲ್ಲ, ಎಲ್ಲರ ಕಲೆಕ್ಟಿವ್ ಡಿಸಿಷನ್, ಎಲ್ಲರದ್ದು ಇದು ಇರ್ಬೇಕು. ಸೊ ಹಂಗಾಗಿ ಡೆಫಿನೆಟ್ಲಿ ಮಾಡೋಣ. ಕಾರ್ತಿಕ್ ಗಲ್ದೆ ಇನ್ಯಾರಿಗೆ ಮಾಡೋಣ, ನಮ್ಮ ಹುಡುಗ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ ಬಾಯಲ್ಲಿ ನಮ್ಮ ಹುಡುಗ ಅಂತ ಕೇಳೋದೇ ಒಂದು ದೊಡ್ಡ ವಿಷಯ ಸರ್. ಥ್ಯಾಂಕ್ ಯು ಸರ್. ನೋ ಇಶ್ಯೂಸ್ ಕಾರ್ತಿಕ್.